ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಸಂಭ್ರಮ. ಎತ್ತಿನ ವ್ಯಾಪಾರ ಬಲು ಜೋರು. ಮಣ್ಣೆತ್ತಿನ ಅಮಾವಾಸ್ಯೆಯ ಸಂಭ್ರಮ, ಎತ್ತಿನ ವ್ಯಾಪಾರ ಬಲು ಜೋರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆಯ ಸಂಭ್ರಮ. ಅದರಂತೆ ಲಕ್ಷ್ಮೇಶ್ವರ ಸಮೀಪದ ಶಿಗ್ಲಿ ಗ್ರಾಮದ ಧಾರ್ಮಿಕ ಮುಖಂಡರಾದ ವೀರಣ್ಣ ಪವಾಡದ ಅವರ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಕುರಿತು ಮಾತನಾಡಿದ ವೀರಣ್ಣ ಪವಾಡದ ಅವರು, ಮಣ್ಣು ಮತ್ತು ಎತ್ತು ಎಂಬ ಎರಡು ಪದಗಳ ಸಂಯೋಜನೆಯಿಂದ ಮಣ್ಣೆತ್ತು ಎಂಬ ಪದ ರೂಪುಗೊಂಡಿದೆ. ಕೃಷಿಯ ಮೂಲಾಧಾರವಾದ ಭೂಮಿ ಮತ್ತು ಕೃಷಿ ಕಾರ್ಯದ ಪ್ರಮುಖ ಸಹಚರರಾದ ಎತ್ತುಗಳ ಮಹತ್ವವನ್ನು ಸಾರುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಆಷಾಢ ಮಾಸದ ಅಮಾವಾಸ್ಯೆಯೆಂದು ಆಚರಿಸಲಾಗುವ ಈ ಹಬ್ಬವು ಮಳೆಗಾಲದ ಆರಂಭದ ಸಂದರ್ಭದಲ್ಲಿ ಬರುತ್ತದೆ. ರೈತರು ಬಿತ್ತನೆ ಕಾರ್ಯಗಳಲ್ಲಿ ತೊಡಗಿರುವ ಸಮಯದಲ್ಲಿ ತಮ್ಮ ಕೃಷಿ ಜೀವನದ ಬೆನ್ನೆಲುಬಾದ ಎತ್ತುಗಳಿಗೆ ಹಾಗೂ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಹಿಂದಿನ ಕಾಲದಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಎತ್ತುಗಳ ಮೇಲೆ ಅವಲಂಬಿತವಾಗಿತ್ತು. ಹೊಲ ಉಳುಮೆ ಮಾಡುವುದು, ಗಾಡಿ ಎಳೆಯುವುದು, ಧಾನ್ಯ ಸಾಗಿಸುವುದು ಸೇರಿದಂತೆ ಅನೇಕ ಕಾರ್ಯಗಳಲ್ಲಿ ಎತ್ತುಗಳ ಪಾತ್ರ ಅನನ್ಯವಾಗಿತ್ತು. ಆದ್ದರಿಂದ ರೈತರು ಅವುಗಳನ್ನು ದೇವರ ಸಮಾನವಾಗಿ ಗೌರವಿಸಿ ಪೂಜಿಸುತ್ತಿದ್ದರು. ಆ ಭಾವನೆಯೇ ಇಂದಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆಯಲ್ಲಿ ಜೀವಂತವಾಗಿದೆ. ಭೂಮಿ ತಾಯಿಯ ಆರಾಧನೆಯ ಹಬ್ಬ. ಭಾರತೀಯ ಪರಂಪರೆಯಲ್ಲಿ ಭೂಮಿಯನ್ನು ಭೂಮಾತೆ ಎಂದು ಗೌರವಿಸಲಾಗುತ್ತದೆ. ಮಾನವನಿಗೆ ಅನ್ನ, ನೀರು, ವಾಸಸ್ಥಳ ಮತ್ತು ಬದುಕಿಗೆ ಅಗತ್ಯವಾದ ಎಲ್ಲ ಸಂಪನ್ಮೂಲಗಳನ್ನು ಭೂಮಿಯೇ ಒದಗಿಸುತ್ತದೆ. ಆದ್ದರಿಂದ ಭೂಮಿಯ ಮೇಲಿನ ಗೌರವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆಯಾಗಿದೆ. ರೈತನು ಭೂಮಿಯನ್ನ ಕೇವಲ ಜಮೀನಿಗಾಗಿ ನೋಡುವುದಿಲ್ಲ, ಅವಳನ್ನ ತಾಯಿಯಂತೆ ಕಾಣುತ್ತಾನೆ. ತನ್ನ ಬೆವರನ್ನ ಸುರಿಸಿ ಅವಳನ್ನ ಪೋಷಿಸುತ್ತಾನೆ. ಪ್ರತಿಯಾಗಿ ಭೂಮಿ ತಾಯಿ ಅವನಿಗೆ ಸಮೃದ್ಧ ಬೆಳೆಯನ್ನ ನೀಡುತ್ತಾಳೆ. ಪವಿತ್ರ ಸಂಬಂಧವನ್ನ ಸ್ಮರಿಸುವ ದಿನವೇ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಹಬ್ಬವು ಭೂಮಿಯ ಫಲವತ್ತತೆಯನ್ನ ಕಾಪಾಡುವ, ಪರಿಸರ ಸಂರಕ್ಷಣೆಯ ಮಹತ್ವವನ್ನ ಅರಿಯುವ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನ ಸಾರುತ್ತದೆ. ಹಬ್ಬದ ಆಚರಣೆಗಳ ವೈಭವ. ಮಣ್ಣೆತ್ತಿನ ಅಮಾವಾಸ್ಯೆಯೆಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳಗ್ಗಿನಿಂದಲೇ ಹಬ್ಬದ ಸಂಭ್ರಮ ಮನೆ ಮಾಡುತ್ತದೆ. ರೈತರು ತಮ್ಮ ಎತ್ತುಗಳಿಗೆ ಸ್ನಾನ ಮಾಡಿಸಿ ಕೊಂಬುಗಳಿಗೆ ಸಾಂಪ್ರದಾಯಿಕವಾಗಿ ಕೊಬ್ಬರಿ ಎಣ್ಣೆ, ಅರಿಶಿನ ಅಥವಾ ಬಣ್ಣ ಹಚ್ಚಿ ಹೂಮಾಲೆಗಳಿಂದ, ಕೊಂಬಣಸು, ಗೋಂಡೆಗಳಿಂದ ಅಲಂಕರಿಸುತ್ತಾರೆ. ಕುತ್ತಿಗೆಗೆ ಗೆಜ್ಜೆಯ ಸರವನ್ನ, ಗಂಟೆಗಳನ್ನು ಕಟ್ಟಿ ಅವುಗಳನ್ನು ಪೂಜಿಸಲಾಗುತ್ತದೆ ಎಂದರು. ಈ ಸಮಯದಲ್ಲಿ ಕುಟುಂಬಸ್ಥರಾದ ನಿರ್ಮಲಾದೇವಿ, ವೀರಣ್ಣ ಪವಾಡದ, ಲಾವಣ್ಯ ಅನ್ನದಾನೇಶ್ವರ ಪವಾಡದ, ಲಕ್ಷ್ಮೀ ವೀರಸೋಮೇಶ್ವರ ಪವಾಡದ, ಶಿವಯೋಗರಾಜ, ವಿಜಯ ವೀಣ, ನಮ್ರತಾ ನಂದೀಶ್ವರ್ ಸೇರಿದಂತೆ ಇದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಕಲಬುರಗಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಕಲಬುರಗಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಎನ್ನುವುದು ನಮ್ಮ ವರಿಷ್ಠರು ತೀರ್ಮಾನ ಮಾಡುತ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಕರೀತಾರೋ ನಮ್ಮ ನಾಯಕರು ಹೋಗಿ ಚರ್ಚೆ ಮಾಡಿ ಬಂದ ನಂತರ ಸಂಪುಟ ವಿಸ್ತರಣೆ ಆಗುತ್ತದೆ. ಇಡೀ ರಾಜ್ಯದಲ್ಲಿ ಮಳೆ ಕೊರತೆಯಾಗಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಮುಖ್ಯಮಂತ್ರಿ ಅವರು ಪ್ರತಿಯೊಂದು ವಿಭಾಗದಲ್ಲಿ ಸಭೆ ನಡೆಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಭೆ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೂರದಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಕುಡಿಯುವ ನೀರಿನ ಅಭಾವ ಇದ್ದ ಕಡೆ ಕೊಳವೆ ಬಾವಿ ನೀರಿನ ಮೂಲ ಬಾಡಿಗೆ ತೆಗೆದುಕೊಳ್ಳುವುದು ಹಾಗೂ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡಲು ಸೂಚಿಸಲಾಗಿದೆ. ಹೆಚ್ಚು ನೀರು ಉಪಯೋಗಿಸಿಕೊಳ್ಳುವ ಬೆಳೆಗಳನ್ನು ಬೆಳೆಯಬಾರದು ಅಂತ ರೈತರಿಗೆ ಸೂಚಿಸಲಾಗಿದೆ. ಸಿಎಂ ಅವರು
ಪ್ರತಿ ಮತಕ್ಷೇತ್ರಕ್ಕೂ ಸಹ ಬರ ನಿರ್ವಹಣೆಗೆ ಅಂತ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆಂಬ ಬರ ಎದುರಿಸಲು ಅಗತ್ಯವಾದ ಸಿದ್ಧತೆಗಳನ್ನೆಲ್ಲವನ್ನೂ ಮಾಡಿಕೊಳ್ಳಲಾಗಿದೆ. ಬಹಳ ದೀರ್ಘಕಾಲ ಈ ಬಾರಿ ಬರ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ. ನಗರಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಸಲು ಅಮೃತ್ 2 ಸ್ಕೀಮ್ ನಿಗದಿತ ಸಮಯದಲ್ಲಿ ಮುಗಿಸಲು ಸೂಚಿಸಲಾಗಿದೆ. ಇವತ್ತು ಕಲಬುರಗಿಯಲ್ಲಿ ಈ ಬಗ್ಗೆ ನಾನು ಪರಿಶೀಲನೆ ಸಹ ನಡೆಸುತ್ತೇನೆ. ಬೆಂಗಳೂರಿನಲ್ಲಿ ಕಂಬಳಕ್ಕೆ ಹಲವರಿಂದ ವಿರೋಧ ವಿಚಾರ. ಕಂಬಳ ಮಾಡಬೇಕೆಂದು ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿನ ಸಂಸ್ಕೃತಿ, ಕ್ರೀಡೆ, ಆಚರಣೆಗಳನ್ನು ಪರಿಚಯಿಸುವುದರಿಂದ ಒಳ್ಳೆಯದೇ ಆಗುತ್ತದೆ ವಿನಃ ತಪ್ಪೇನಿಲ್ಲ. ಮರಗಳನ್ನು ಕಡಿಬಾರದಿತ್ತು, ಮುಂದೆ ಕಡಿಯದಂತೆ ನೋಡಿಕೊಳ್ಳಲಾಗುವುದು. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಈಗ ಇಡೀ ರಾಜ್ಯದಲ್ಲಿ ಮಳೆ ಕೊರತೆ ಆಗಿದೆ. ಎಲ್ಲಾ ಕಡೆ ಬರ ಪರಿಸ್ಥಿತಿ ಬರ್ತಿದೆ. ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅಂತೇಳಿ ಹವಾಮಾನ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಬಂದು ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಈ ವಿಚಾರವಾಗಿ ಬರ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಅಂತೇಳಿ. ಸೊ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರಿದ್ದಾರೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಮ್ಗೆ ಯಾವ್ದು ಉಸ್ತುವಾರಿ ಕೊಟ್ಟಿದ್ದಾರೆ, 2 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಸಭೆ ನಡೆಸಬೇಕು ಅಂತ ಹೇಳಿದ್ರೆ ಅದರಂತೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಮತ್ತೆ ಈಗಾಗಲೇ ನಾವೆಲ್ಲ ಮೀಟಿಂಗ್ ಮಾಡಿ ನೀರಿನ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಕ್ಕೆ ಕ್ರಮ ಏನು ತಗೋಬೇಕು ಅಂತ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇವಾಗ ಎಲ್ಲೆಲ್ಲಿ ರಿಸರ್ವ್ ಇರುತ್ತೋ ಅದೆಲ್ಲ ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಇಟ್ಕೋಬೇಕು. ಬೆಳೆಗಳಿಗೆ ನೋಡಿ ಕುಡಿಯೋ ನೀರಿಗೆ ಏನಾದರೂ ಉಳಿದ್ರೆ ಮಾತ್ರ ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇರುತ್ತೆ ಅಲ್ಲೆಲ್ಲ ಕೂಡ ಕೊಳವೆ ಬಾವಿಗಳನ್ನು ಕೊಡಿಸಬೇಕು. ಎಲ್ಲಿ ನೀರು ಬರಲ್ವೋ ಅಲ್ಲಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ತೊಗೋಬೇಕು, ಇಲ್ಲ ಟ್ಯಾಂಕರ್ಗಳಲ್ಲಿ ನೀರು ಕೊಡಿಸಬೇಕು. ಮೇವೆಲ್ಲ ದಾಸ್ತಾನು ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ರೈತರಿಗೂ ಕೂಡ ಎಲ್ಲ ಸೂಚನೆ ಕೊಡಬೇಕು. ವಾಟರ್ ಹೆಚ್ಚು ನೀರನ್ನ ಉಪಯೋಗಿಸ್ಕೊಳ್ಳೋಂಥ ಬೆಳೆಗಳನ್ನು ಬೆಳೆಸಬಾರ್ದು ಅಂತ ಹೇಳಿ ಎಲ್ಲ ಹೇಳಿದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಬರ ನಿರ್ವಹಣೆಗೆ ಅಂತೇಳಿ 1 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬರನ ಎದುರಿಸೋದಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದು ಸರ್ಕಾರದಿಂದ ಮಾಡಿದ್ದೇವೆ. ನೋಡಬೇಕು, ಇದು ಬಹಳ ದೀರ್ಘಕಾಲ ಈ ಬರ ಪರಿಸ್ಥಿತಿ ಮುಂದುವರಿಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗದೇ ಇರಲಿ ಅಂತ ನಾವು ಬಯಸ್ತೇವೆ. ಸರ್, ಈಗ ನಗರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಸರ್. ಇಲ್ಲೂ ಕೂಡ ಅಮೃತ್ 2 ಯೋಜನೆ ನಡೀತಾ ಇದೆ. ನಾವು ಅಂದ್ಕೊಂಡಂತಹ ಸಮಯದಲ್ಲಿ ಅದನ್ನು ಮುಗಿಸೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ. ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ. ಈಗ ಮುಂದೆ ಏನೋ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಲಿಮಿಟ್ನಲ್ಲಿ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ತಾರೆ. ಉಜಿನಿಯಿಂದ ನೀರು ಬಿಡಿಸಬೇಕು ಅಂತ ರೈತರ ಆಗ್ತಾ ಸರ್. ಉಜಿನಿ ಜಲಾಶಯದಿಂದ ನೀರು ಬಿಡಿಸಬೇಕು, ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ, ನಮ್ಮ ಡ್ಯಾಮ್ಗಳೆಲ್ಲ ಖಾಲಿಯಾಗಿದ್ದಾವೆ. ಈಗ ಈ ಭಾಗದಲ್ಲಿ ಯಾರು ಉಸ್ತುವಾರಿ ಮಂತ್ರಿಗಳಿರ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಕಲಬುರಗಿ ವಿಭಾಗಕ್ಕೆ ತಗೊಂಡ್ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಸಂಗ್ರಹಣೆ ನೋಡಿ ಅದರ ಪ್ರಕಾರ ಅವರು ಆದೇಶ ಕೊಟ್ಟಿರ್ತಾರೆ. ಮೈಸೂರಲ್ಲಿ ಕಂಬಳ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕಂಬಳನ ಮಾಡಬೇಕು ಒಂದ್ ಕಡೆ, ಈಗ ಹಲವಾರು ಥರ ಅಭಿಪ್ರಾಯಗಳು ಬಂದಿದ್ದಾವೆ. ಆದರೆ ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಆ ಒಂದು ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಅಥವಾ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಮರಗಳನ್ನು ಕಡಿದಿದ್ದಾರೆ, ಮರಗಳನ್ನು ಕಡಿಬಾರ್ದಾಗಿತ್ತು, ಅದನ್ನು ಅಧಿಕಾರಿಗಳನ್ನು ಕೇಳ್ತೀವಿ. ಮರಗಳನ್ನು ಕಡಿದ ಹಾಗೆ ಕರೆಕ್ಟಾಗಿ ನೋಡ್ಕೊಂಡು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ 94 ಸರ್ಕಾರಿ ಶಾಲೆಗಳಿಗೆ ಬೀಗ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಕಳೆದ 10 ವರ್ಷಗಳಲ್ಲಿ 94,000 ಸರ್ಕಾರಿ ಶಾಲೆಗಳಿಗೆ ಬೀಗ. ದಿನ 25 ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡುತ್ತಿವೆ. ಭಾರತ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಆಘಾತಕಾರಿ ವಿಷಯ ಪ್ರಕಟಿಸಿದೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಜನಗಳು ಕೇಳಿದರೆ ಹಲವಾರು ಕಾರಣಗಳು ತಿಳಿಸಿದ್ದಾರೆ. ಕಾರಣ ಒಂದೇ, ಸರ್ಕಾರಿ ಶಾಲೆಗಳಲ್ಲಿ ಪಾಠ ಸರಿಯಾಗಿ ಹೇಳಿಕೊಡುತ್ತಿಲ್ಲ. ಪೋಷಕರು ತಮ್ಮ ಕೈಲಿ ಆಗದಿದ್ದರೂ ಸಾಲ ಸೂಲ ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಇದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಹಲವಾರು ಸಿಗಬಹುದು. ಬೆಳಿಗ್ಗೆ 9:30ರಿಂದ ಸಾಯಂಕಾಲ 4:30ರವರೆಗೆ ಶಾಲಾ ಅವಧಿ. ಇದರಲ್ಲಿ ಹಾಲು ವಿತರಣೆ, ಮೊಟ್ಟೆ, ಬಾಳೆಹಣ್ಣು ವಿತರಣೆ, ಬಿಸಿಯೂಟ ವಿತರಣೆ, ಉಸುಳಿಕಾಳು ವಿತರಣೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೊಟ್ಟೆ ಸರಿಯಾಗಿಲ್ಲ, ಬಾಳೆಹಣ್ಣು ಸರಿಯಾಗಿಲ್ಲ, ಬಿಸಿ ಊಟದಲ್ಲಿ ಹುಳು, ಹೀಗೆ ನಾನಾ ರೀತಿಯಲ್ಲಿ ಪೋಷಕರಿಂದ ದೂರು. ಇದರಲ್ಲೇ ಸಮಯ ವ್ಯರ್ಥ. ಇದರೊಂದಿಗೆ ಶಿಕ್ಷಕ ಮಾತನ್ನೇ ಕೇಳದ ವಿದ್ಯಾರ್ಥಿಗಳು. ಇನ್ನು ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕ ಹಾಗೂ ಬೋಧಕೇತರ ಕೊರತೆ ಹೆಚ್ಚಾಗಿದ್ದರೂ ಸರ್ಕಾರದಿಂದ ಶಿಕ್ಷಕರ ಬೋಧಕೇತರ
ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಆಗಿಲ್ಲ. ಹೀಗಿದ್ದರೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕಾಯ ವಾಚ ಮನಸ ವೃತ್ತಿಗೆ ದ್ರೋಹ ಬಗೆಯದಂತೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಕಂಪ್ಲಿ ತಾಲೂಕಿನಲ್ಲಿ ಕೆಂಪು ಬಸ್ಸು ಕಾಣದ ಗ್ರಾಮ ಎಂದೇ ಖ್ಯಾತ ಹೊಂದಿದ ಚಿಕ್ಕಜಾಯಿಗನೂರು ಗ್ರಾಮದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢ ಕನ್ನಡ ಮಾಧ್ಯಮ ಶಾಲೆ. ಈ ಶಾಲೆಯ 9ನೇ ತರಗತಿಯ ಕೊಠಡಿಯಲ್ಲಿ ಪುಟ್ಟ ಪಕ್ಷಿಯೊಂದು ಮೊಟ್ಟೆ ಇಟ್ಟು ಮರಿಯನ್ನ ಮಾಡಿ ಅಲ್ಲೇ ವಾಸಿಸುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿನಿಯರು ಸ್ವಂತ ಕವಿತೆಯನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ. ಸರ್ವ ಶಿಕ್ಷಕರ ಪರಿಶ್ರಮವಿಲ್ಲದೆ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಕವಿತೆ ಬರೆದಿರುವುದು ಎಂದರೆ ಸಾಮಾನ್ಯ ವಿಷಯವಲ್ಲ. ಹಾಗೆ ಕನ್ನಡದಲ್ಲಿ 99% ಪಡೆದ ವಿದ್ಯಾರ್ಥಿಗಳು ಇದ್ದಾರೆ. ಹೀಗೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಹಾಗೂ ಸಾಧನೆಗೆ ಪ್ರೇರಣೆ ನೀಡುವ ಪ್ರತಿಭಾವಂತ ಶಿಕ್ಷಕರನ್ನು ಕಾಣುತ್ತೇವೆ. ಮುಖ್ಯವಾಗಿ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಇಲ್ಲವಾದರೆ ಖಾಸಗಿ ಶಾಲೆಯಲ್ಲಿ ಸೇವೆ ಮಾಡಬೇಕು. ಶಿಕ್ಷಕರಿಗೆ ಸ್ವಲ್ಪ ಗೌರವವನ್ನ ನೀಡಿದರೆ ಮತ್ತೊಂದು ಮಟ್ಟಕ್ಕೆ ಒಯ್ಯುವುದರಲ್ಲಿ ಸಂದೇಹವೇ ಇಲ್ಲ ಎನ್ನಬಹುದು. ವರದಿ ಸಚ್ಚಿದಾನಂದ ಹಿರೇಮಠ ಎನ್ಕೆ. My name is Gayatri, 9th standard. A little bird, beautiful little bird song in the tree. Little bird is a courage, little bird is a gentleness. Look at me, little birds have to 9th ಸ್ಟ್ಯಾಂಡರ್ಡ್. ಏನು ಪಯಂ ಬರ್ದೆಯಾ ನೀನು? ಓದ್ತೀಯಾ? ನೀನೇ ಬರ್ತೀಯಾ? ಎದ್ದೇಳಮ್ಮ, ಎದ್ದು ಓದಮ್ಮ. Poem A nest in the class. Bird, oh my dear bird, I love you very much. The bird is in the 9th class. The bird is always smiling. The bird is always protected her birds. The bird is going outside and searching the food and coming inside and keep to their kids' mouth. It is very difficult to be left alone yesterday. The power of my heart seems strong yesterday. You are strong. Everyone is strong. You build a nest like this. Call me the flower of peace. Oh my beloved is very beautiful. Yesterday the 4 stones of the forest were strong. Stand still and you will be strong. The birds stand strong. The little ones too, the two are strong and very thing that happens today bound belt. My support which has been lost is the support of all the gentlemen which have been lost. What should I say now? I see. Tell me this even a little man. This ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಬೆಳೆಸುವುದರಿಂದ ಪ್ರತಿಯೊಬ್ಬನ ಕನ್ನಡಿಗನ ಜವಾಬ್ದಾರಿ. ಕೇದಾರಲಿಂಗಶ್ರೀ. ಕನ್ನಡ ಸಾಹಿತ್ಯ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ. ಕೇದಾರಲಿಂಗಶ್ರೀ. ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದ್ದು, ಸಾಹಿತ್ಯದ ಬಗ್ಗೆ ಆಸಕ್ತಿ ಮತ್ತು ಅಭಿರುಚಿ ಬೆಳೆಸಿಕೊಂಡಾಗ ಮಾತ್ರ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಶ್ರೀಮಂತ ಪರಂಪರೆ ಮುಂದಿನ ಪೀಳಿಗೆಗೆ ಉಳಿಯಲಿದೆ ಎಂದು ಪಟ್ಟಣದ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತ್ಯಾವಣಿಗೆ ಗ್ರಾಮದ ಎಸ್ಜೆಎಂ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ನಾಡೋಜ ಡಾ ಎಂ ಚಿದಾನಂದ ಮೂರ್ತಿ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಕನ್ನಡ ಸಾಹಿತ್ಯದ ಮೌಲ್ಯಗಳು ಸಮಾಜವನ್ನು ಸಂಸ್ಕಾರವಂತಗೊಳಿಸುವ ಶಕ್ತಿಯನ್ನ ಹೊಂದಿದ್ದು, ಸಾಹಿತ್ಯದ ಬೆಳವಣಿಗೆಗೆ ಯುವ ಜನತೆ ಹೆಚ್ಚಿನ ಆಸಕ್ತಿ ತೋರಬೇಕು ಎಂದು ಕರೆ ನೀಡಿದರು. ಸಮ್ಮೇಳನವನ್ನು ಉದ್ಘಾಟಿಸಿದ ಹರಿಹರದ ನಿವೃತ್ತ ಪ್ರಾಚಾರ್ಯ ಡಾ ಎಂ ರಾಜಶೇಖರಯ್ಯ ಚನ್ನಗಿರಿ ತಾಲೂಕು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಿದರು. ನಾಡೋಜ ಡಾ ಎಂ ಚಿದಾನಂದ ಮೂರ್ತಿ, ಡಾ ಎಸ್ಎಚ್ ವೆಂಕಟೇಶ ಮೂರ್ತಿ ಹಾಗೂ ಚುಟುಕು ಸಾಹಿತ್ಯ ಮೂಲಕ ವಿಶಿಷ್ಟ ಛಾಪು ಮೂಡಿಸಿದ ಜೆಎಚ್ ಪಟೇಲ್ರಂತಹ ಸಾಹಿತಿಗಳ ಸೇವೆಯನ್ನು ನೆನೆಸಿಕೊಂಡ ಅವರು, ಚುಟುಕು ಸಾಹಿತ್ಯ ಕಡಿಮೆ ಪದಗಳಲ್ಲಿ ಗಂಭೀರ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ ಎಂದು ಹೇಳಿದರು. ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ್ದಂತಹ ಸಿದ್ದನ ಮಠದ ಸಿದ್ದೇಶ ಮಾತನಾಡಿ, ಕೇವಲ 4 ಸಾಲುಗಳಲ್ಲಿ ಜೀವನದ ತತ್ವ, ನವರಸ, ಸಾಮಾಜಿಕ ಸಂದೇಶ ಮತ್ತು ಹಾಸ್ಯವನ್ನ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯ ಚುಟುಕು ಸಾಹಿತ್ಯಕ್ಕಿದ್ದು, ಇಂತಹ ಸಾಹಿತ್ಯವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಸಮ್ಮೇಳನಕ್ಕೂ ಮುನ್ನ ಇತ್ತೀಚೆಗೆ
ನಿಧನರಾದಂತಹ ಬಹುಭಾಷಾ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಭಾರತೀಯ ಸಂಗೀತ ಲೋಕದ ಅಮೂಲ್ಯ ನಿಧಿಯಾಗಿದ್ದ ಜಾನಕಿಯವರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಸುಮಧುರ ಗೀತೆಗಳನ್ನು ಹಾಡುವ ಮೂಲಕ ಸಂಗೀತಾಸಕ್ತರ ಮನದಲ್ಲಿ ಅಜರಾಮರಾಗಿದ್ದಾರೆ ಎಂದು ವಕ್ತಾರರು ಸ್ಮರಿಸಿದರು. ಸಮ್ಮೇಳನದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ, ಮಹಿಳೆ ಮತ್ತು ಸಾಹಿತ್ಯ, ನನ್ನ ಊರು ನನ್ನ ನೆನಪು, ಪತ್ರಿಕೆ ಮತ್ತು ಸಾಹಿತ್ಯ, ಶೈಕ್ಷಣಿಕ ಸಾಧನೆ, ಕೃಷಿ ಮತ್ತು ಸಾಹಿತ್ಯ, ಕವಿಗಳ ಸಾಹಿತ್ಯ ಹಾಗೂ ಕಲರವ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಚಾರಗೋಷ್ಠಿಗಳು ನಡೆದವು. ವಿವಿಧ ಕ್ಷೇತ್ರಗಳ ಸಾಹಿತಿಗಳು, ಕವಿಗಳು ಮತ್ತು ಸಾಹಿತ್ಯಾಸಕ್ತರು ಮತ್ತು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರಪ್ಪ ತೇಲಿಕೆ, ತಾಲೂಕು ಅಧ್ಯಕ್ಷ ಗಂಗಾಧರಯ್ಯ, ವಿಶ್ವ ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷ ಜಿಎ ರುದ್ರೇಶ್ ಗೌಡ್ರು, ಗೌರವಾಧ್ಯಕ್ಷ ಸಿಆರ್ ನಾಗೇಂದ್ರಪ್ಪ, ನಾಗರಾಜ್, ವಿಶ್ವನಾಥ್, ಶಿವಮೂರ್ತಿ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಚುಟುಕು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಶಿಕ್ಷಕರು, ಕವಿಗಳು, ಸಾಹಿತ್ಯಾಸಕ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಅವರು ಸಹ 9,000 ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4 ನಿರಂತರ ಕಾರ್ಯಪಡೆ.